ಅದೇ ರೀತಿಯಾಗಿ ಕಾಗೆಗಳು ಬಂದು ಕೂಗುತ್ತೆ ನಿಮಗೆ. ಹ್ಮ್ ಕಾಗೆ ಮನೆಗೆ ಬರಬಾರ್ದು, ಹಾ ಕಾಗೆ ಹೊಕ್ಕಿದ ಮನೆಯ ರೀತಿಯಲ್ಲಿ ಆಗ್ಬಿಡುತ್ತೆ ಅಂತ ನಿಮ್ಮ ಕತೆಗಳಲ್ಲಿ ಬರುತ್ತೆ. ಹ್ಮ್ ಕಾಗೆ ಒಂದು ಬಾರಿ ಮನೆಗೆ ಹೊಕ್ಕಿದರೆ ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತೆ. ಓಕೆ ಮನೆಯಲ್ಲಿ ಅತೃಪ್ತ ಮನಸ್ಸುಗಳ ಸ್ಥಿತಿಗಳು ಬದಲಾವಣೆಗಳಾಗತ್ತೆ, ಓಕೆ ಸಂಕಷ್ಟದ ದಿನಗಳು ಆರಂಭವಾಗುತ್ತೆ ಎನ್ನುವಂಥದ್ದನ್ನು ಹೇಳುತ್ತೆ. ಹ್ಮ್ ಹ್ಮ್ ಇದರಲ್ಲಿ ಸಾವು ನೋವುಗಳನ್ನು ಹೇಳಬಾರದು. ಹ್ಮ್ ಕಾಗೆ ಬಂದ ತಕ್ಷಣ ಸಾವು ನೋವುಗಳಲ್ಲ, ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಭಯದ ವಾತಾವರಣಗಳು ಮತ್ತು ಒಂದು ಕದಡಿದ ಮನಸ್ಸಿನ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಮನೆಯನ್ನು ನೀವು ಅದನ್ನು ಖಾಲಿ ಮಾಡಿ ಅಂತ ಹೇಳುತ್ತೆ. ಹ್ಮ್ ಬಾಡಿಗೆ ಮನೆ ಆಗಿದ್ದರೆ. ಓಕೆ ನಾನು ಸ್ವಂತ ಮನೆ ಗುರುಗಳೇ, ನಾನು ಕಾಗೆ ಬಂತು ಅಂದ ತಕ್ಷಣ ನಾನು ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿದ್ದೀನಿ, ಬಿಟ್ಬಿಟ್ಟು ಹೋಗ್ಬಿಡೋಕ್ಕಾಗತ್ತಾ ಗುರುಗಳೇ ಅಂತ ಅಂದರೆ ಪರಿಹಾರ ಮಾಡಿ. ನಿಮಗೆ ಸೂಚನೆ ಕೊಡುತ್ತಷ್ಟೇ. ನಿಮಗೆ ನೀವು ಮನೆ ಬಿಡಿ ಅಂತ ಹೇಳೋದಿಲ್ಲ, ಕಾಗೆ ಸೂಚನೆಯನ್ನು ಕೊಡುತ್ತೆ. ಹ್ಮ್ ಹಾಗಂತ ನೀವು ನಾವು ಮನೆ ಹತ್ರ ಬಂದ ಕಾಗೆಗೆ ಆಹಾರ ಆಗ್ತಿದೆ, ಅದು ಹುಡಿಕೊಂಡು ಬಂದಿದೆ ಅಂತಂದರೆ ಅದು ಸುಮ್ಮನೆ ಬರೋದಿಲ್ಲ. ಒಂದು ಕಾಗೆ ಬರಲಿಕ್ಕೆ ಎರಡು ಕಾರಣಗಳುಂಟು ಮನೆ ಒಳಗಡೆ ಬರಲಿಕ್ಕೆ. ಹ್ಮ್ ಒಂದು ಪಿತೃರೂಪದಲ್ಲಿ ಕಾಗೆ ಬರುತ್ತೆ, ಹ್ಮ್ ಮಾತಾಪಿತೃಗಳ ರೂಪದಲ್ಲಿ. ಮರಣ ಹೊಂದಂತಹ ನಮ್ಮ ರಿಲೇಟೆಡ್ ಮನುಷ್ಯರು, ನನಗೆ ತಂದೆ ತಾಯಿ ಬಂಧು ಬಳಗ ನಮ್ಮ ಹತ್ರ ರಿಲೇಷನ್ ಯಾರು ಇರ್ತಾರೋ ಅಂಥವ್ರು ಮರಣವಾಗಿದ್ದಾಗ, ಅವರ ಕೈಂಕರ್ಯಗಳನ್ನು ಸರಿಯಾಗಿ ಮಾಡ್ದಲೇ ಇದ್ದಾಗ, ಅವರಿಗೆ ಆತ್ಮಕ್ಕೆ ಅತೃಪ್ತಿ ಬಂದಾಗ ಮನೆಯೊಳಗೆ ಪ್ರವೇಶವನ್ನು ಮಾಡ್ತಾರೆ. ಓಕೆ ಆವಾಗ ನೀವು ಮಾಡ್ಕೊಳ್ಬೇಕಾಗಿರೋದೇನು, ನಿಮ್ಮ ತಂದೆ ಸತ್ತಿರಲಿ, ತಾತ ಸತ್ತಿರಲಿ, ಅಜ್ಜಿ ಸತ್ತಿರಲಿ, ಅವರ ಸ್ಮರಣೆಯನ್ನು ಮಾಡಿಕೊಂಡು ಅವ್ರಿಗೆ ಒಂದು ಪೂಜೆಯನ್ನು ಮಾಡಿ ಆಹಾರವನ್ನು ಹೊರಗಡೆ ಇಟ್ಟರೆ ಆ ದೋಷ ಪರಿಹಾರ. ಹ್ಮ್ 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 ಸುಮ್ಮನೆ ಒಂದು ಕಾಗೆ ಬಂದ್ಬಿಡ್ತು ಅಂತ ಅಂದರೆ ಅಲ್ಲಿಗೆ ನಿಮ್ಗೇನೋ ಒಂದು ಸಣ್ಣದಾದಂತಹ ಒಂದು ಕುರುಹುಗಳನ್ನು ಕೊಡುತ್ತಿದೆ. ಆದ್ದರಿಂದ ನೀವೇನು ಮಾಡಬೇಕು, ಬೇರೆ ಏನೂ ಮಾಡಬೇಕಾಗಿಲ್ಲ. ಗಂಜಲ ಹಾಕಿ ಮನೆಯನ್ನು ಸಾರಿಸಿ ಎಳ್ಳು ಬತ್ತಿ ತಗೊಳ್ಳಿ, ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳುಬತ್ತಿ ಹಚ್ಚಿ ಬನ್ನಿ. ಆಗಲೂ ಸಹ ದೊಡ್ಡವರನ್ನ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಓಕೆ ಇದನ್ನು ಮಾಡೋದ್ರಿಂದ ಆ ಶಕುನವೂ ಸಹ ನಮಗೆ ಹೋಗುತ್ತೆ. ಓಕೆ ಯಾವಾಗಲೂ ಸಹ ಕಾಗೆಗಳು ಬಂದು ಮನೆಯ ಮೇಲೆ ಯಾವಾಗಲೂ ಜಾಸ್ತಿ ಬಡ್ಕೊಳ್ತಾ ಇದ್ದರೆ ನಿಮಗೆ ಯಾವುದೋ ನಿಮ್ಮ ರಿಲೇಷನಲ್ಲೋ ನಿಮ್ಮ ಬಂಧು ಬಳಗದಲ್ಲಿ ಯಾರಿಗೋ ಒಂದು ಸಣ್ಣದಾದಂಥ ಅನಾಹುತ ಆಗುತ್ತೆ ಎನ್ನುವುದನ್ನು ಹೇಳುತ್ತೆ. ಓಕೆ ಓಕೆ ಈ ಶಕುನಗಳಲ್ಲಿ ಸುಮಾರು ನಾನಾ ರೀತಿ ಶಕುನಗಳು ಬರುತ್ತೆ.